ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಚಾರ್ಟ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಎಂಟ್ರಿ ಮತ್ತು ಒಳಗಿನ ಗೇಟ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿದೆ. ಸ್ಟೇಡಿಯಂನಲ್ಲಿವೆ ಒಟ್ಟು 23 ಎಂಟ್ರಿ ಮತ್ತು 15 ಇನ್ಸೈಡ್ ಗೇಟ್ಗಳು. ಅಭಿಮಾನಿಗಳ ಗೊಂದಲಕ್ಕೆ ಬ್ರೇಕ್ ಹಾಕಿದೆ ಕೆಎಸ್ಸಿಎ. ಕ್ವೀನ್ಸ್ ರೋಡ್, ಕಬ್ಬನ್ ಪಾರ್ಕ್ ರಸ್ತೆಯಲ್ಲಿ ಎಲ್ಲಾ ಗೇಟ್ಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಯಾವ ಸ್ಟ್ಯಾಂಡಿಗೆ ಹೇಗೆ ಹೋಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಕಳೆದ ವರ್ಷ ನಡೆದಂತಹ ದುರಂತದ ಬಳಿಕ ಸಾಕಷ್ಟು ಬದಲಾವಣೆ ಮಾಡಿಕೊಂಡಿದ್ದಾರೆ. ಯಾಕಂತಂದ್ರೆ ಪ್ರಮುಖವಾಗಿ ಸ್ಟೇಡಿಯಂಗೆ ಬರುವಂತಹ ಕ್ರಿಕೆಟ್ ಅಭಿಮಾನಿಗಳ ಒಂದು ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚೇಂಜಸ್ ಅನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಸಾವಿರಾರು ಅಭಿಮಾನಿಗಳು ಬಂದು ಇಲ್ಲಿ ಮ್ಯಾಚ್ ಅನ್ನ ನೋಡ್ತಾ ಇದ್ದಾರೆ. ಸದ್ಯ ಏನು RCB ಅಭಿಮಾನಿಗಳಿಗೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ಗೇಟ್ಗೆ ಎಂಟ್ರಿ ಆಗಬೇಕು, ಯಾವ ಗೇಟ್ಗೆ ಎಕ್ಸಿಟ್ ಆಗಬೇಕು ಎಂಬುದು ಸಂಪೂರ್ಣ ಮಾಹಿತಿಯನ್ನ ಒಂದು ಚಾರ್ಟ್ ಮೂಲಕ ತೋರಿಸಲು ಒಂದು ಪ್ರಯತ್ನವನ್ನ KSCA ಅವರು ಮಾಡಿದ್ದಾರೆ. ಸದ್ಯ ನಾನು ಕ್ವೀನ್ಸ್ ರಸ್ತೆಯಲ್ಲಿರುವ ಒಂದು ಚಾರ್ಟ್ ಏನಿದೆ ಆ ಚಾರ್ಟ್ ನ ಮುಂಭಾಗ ಇದ್ದೀನಿ. ಈ ಚಾರ್ಟ್ ನಲ್ಲಿ ನೋಡ್ತಿರ್ಬೋದು ಸ್ಟೇಡಿಯಂನ ಸುತ್ತಮುತ್ತ 4 ರಸ್ತೆಗಳೇನಿವೆ. ಅದು ಕ್ವೀನ್ಸ್ ರಸ್ತೆ ಇರ್ಲಿ, ಲಿಂಕ್ ರೋಡ್ ಇರ್ಲಿ, MG ರೋಡ್ ಇರ್ಲಿ, ಕಬ್ಬನ್ ಪಾರ್ಕ್ ರೋಡ್ ಇರ್ಲಿ, ಹೀಗೆ 4 ರಸ್ತೆಗಳ ಸುತ್ತಮುತ್ತ ಯಾವೆಲ್ಲ ಎಂಟ್ರೆನ್ಸ್ ಗೇಟ್ ಇದೆ, ಯಾವೆಲ್ಲ ಏನು ಇನ್ಸೈಡ್ ಗೇಟ್ ನಂಬರ್ ಇದೆ, ಯಾವೆಲ್ಲ ಮತ್ತು ಯಾವ ಸ್ಟ್ಯಾಂಡ್ ಗೆ ಹೋಗ್ಬೇಕು ಅಂದ್ರೆ ನಾವು ಒಂದು ಸ್ಟೇಡಿಯಂ ನಲ್ಲಿ ಒಂದು ಕ್ರಿಕೆಟ್ ನೋಡ್ಬೇಕಾದ್ರೆ ಒಳಗಡೆ ಸ್ಟ್ಯಾಂಡ್ ಇರುತ್ತೆ. ಆ ಸ್ಟ್ಯಾಂಡ್ ನಲ್ಲಿ ಹೋಗ್ಬೇಕಾದ್ರೆ ಅದಕ್ಕೂ ಮುಂಚೆ ಏನು ಇನ್ಸೈಡ್ ಗೇಟ್ ಇರುತ್ತೆ, ಇನ್ಸೈಡ್ ಗೇಟ್ ಗಿಂತ ಮುಂಚೆ ಎಂಟ್ರಿ ಗೇಟ್ ಇರುತ್ತೆ. ಹೀಗೆ 3 ಹಂತದ ಒಂದು ಚಿತ್ರಣವನ್ನ ಒಂದು ಚಾರ್ಟ್ ಮೂಲಕ ತೋರಿಸುವ ಪ್ರಯತ್ನವನ್ನ KSCA ಅವರು ಮಾಡಿದ್ದಾರೆ. ಯಾಕೆಂದ್ರೆ ಕಳೆದ ವರ್ಷ ಕಾಲ್ತುಳಿತ ಸಂಭವಿಸಿ ಯಾವ ಗೇಟ್ಗೆ ಯಾವ ಎಂಟ್ರಿ ಆಗ್ಬೇಕು, ಯಾವ ಎಕ್ಸಿಟ್ ಆಗ್ಬೇಕು ಅನ್ನೋದಕ್ಕೂ ಒಂದು ಗೊಂದಲ ಉಂಟಾಗಿತ್ತು. ಈ ಗೊಂದಲಕ್ಕೆ ಇನ್ನು KSCA ಈ ವರ್ಷ ಬ್ರೇಕ್ ಹಾಕಿದೆ. ಹೀಗಾಗಿ ಈ ಚಾರ್ಟ್ ಅನ್ನ ಸುತ್ತಮುತ್ತ ಸ್ಟೇಡಿಯಂನ ಹೊರಭಾಗ ಮತ್ತು ಒಳಗಡೆ ಕೂಡ ಅಳವಡಿಸಿದ್ದಾರೆ. ಹೀಗಾಗಿ ಈ ಒಂದು ಚಾರ್ಟ್ ಮೂಲಕ ಏನ್ ತೋರಿಸಲು ಪ್ರಯತ್ನವನ್ನ KSCA ಅವರು ಮಾಡಿದ್ರು, ಇದು ಅಭಿಮಾನಿಗಳಿಗೆ ಒಂದು ಕ್ಲಾರಿಟಿಯನ್ನ ಕೊಡಲು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸದ್ಯ ನೀವು ನೋಡ್ತಿರ್ಬೋದು A ಸ್ಟ್ಯಾಂಡ್ ಗೆ ಹೋಗ್ಬೇಕಾದ್ರೆ ಎಂಟ್ರಿ ಗೇಟ್ ನ 1 ನಲ್ಲಿ ಹೋಗಿ ಇನ್ಸೈಡ್ 6 ಹೋಗ್ಬೇಕು. ಜೊತೆಗೆ B ಸ್ಟ್ಯಾಂಡ್ ಗೆ ಹೋಗ್ಬೇಕಾದ್ರೆ ಎಂಟ್ರಿ ಗೇಟ್ ಅನ್ನ 23 ಹೋಗಿ ಇನ್ಸೈಡ್ ಗೇಟ್ ಗೆ ಅಂದ್ರೆ G7 ಗೆ ಹೋಗ್ಬೇಕು. C ಹೋಗ್ಬೇಕಾದ್ರೆ ಎಂಟ್ರಿಗೆ 19ನೇ ಗೇಟ್ ಹೋಗಿ ಇನ್ಸೈಡ್ ನ G9 ಅಂದ್ರೆ ಇನ್ಸೈಡ್ ಗೇಟ್ ನ 9ನೇ ಗೇಟ್ ಗೆ ಹೋಗ್ಬೇಕು. ಹೀಗಾಗಿ ಎಲ್ಲ ಒಂದು ಡಿ ಕಾರ್ಪೊರೇಟ್ ಆಗಿರ್ಲಿ, ಅದು ಈ ಸ್ಟ್ಯಾಂಡ್ ಇರ್ಲಿ, M1, M2, M4 ಅಂದ್ರೆ ಮೀಡಿಯಾದವರು ಕೂಡ ಯಾವ ಕಡೆ ಹೋಗ್ಬೇಕು ಅನ್ನೋದು ಕೂಡ ತೋರಿಸುವ ಒಂದು ಪ್ರಯತ್ನ ಮಾಡಿದ್ದಾರೆ. ಹೀಗೆ ಯಾವ ಒಂದು ಒಳಗಡೆ ಕ್ರಿಕೆಟ್ ಅನ್ನ ನೋಡೋದಕ್ಕೆ ಹೋಗೋದಕ್ಕೆ ಮುಂಚೆ ಯಾವ ಎಂಟ್ರೆನ್ಸ್ ಗೇಟ್ ಗೆ ಹೋಗ್ಬೇಕು, ಜೊತೆಗೆ ಲೆಜೆಂಡ್ ಅಂದ್ರೆ ಎಂಟ್ರಿ ಎಕ್ಸಿಟ್, ಜೊತೆಗೆ ಇನ್ಸೈಡ್ ಮತ್ತೆ ಒಂದು ಮೆಡಿಕಲ್ ಗೆ ಸಂಬಂಧಪಟ್ಟ ಒಂದು ಗೇಟ್ ಅನ್ನ ಕೂಡ ಅಳವಡಿಸಿದ್ದಾರೆ. ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲಿರುತ್ತೆ, ಪವರ್ ಪೊಲೀಸ್ ವಾಚ್ ಟವರ್, ಹೀಗೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನ ಒಂದು ಚಾರ್ಟ್ ಮೂಲಕ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಮಧ್ಯಾಹ್ನ 3 ಗಂಟೆಯಿಂದ ಇಲ್ಲಿ ಸ್ಟೇಡಿಯಂನ ಸುತ್ತಮುತ್ತ ರಸ್ತೆಗಳು ಬಂದ್ ಆಗಲಿದ್ದು, ಯಾವ್ಯಾವೆಲ್ಲ ರಸ್ತೆಗಳು ಬಂದ್ ಆಗ್ತವೆ, ಕಬ್ಬನ್ ಪಾರ್ಕ್, MG ರೋಡ್ ಮತ್ತೆ ಇದು ಕ್ವೀನ್ಸ್ ರಸ್ತೆ ಏನಿದೆ, ಈ ಸಂಪೂರ್ಣ ರಸ್ತೆಗಳು ಬಂದ್ ಮ್ಯಾಚ್ ಮುಗಿಯೋ ತನಕ ಬಂದ್ ಆಗಲಿದ್ದು, KSCA ಅವರು ಒಂದು ಚಾರ್ಟ್ ಮೂಲಕ ಎಲ್ಲಾ ಒಂದು ಏನೇನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಅಭಿಮಾನಿಗಳಲ್ಲಿ ಕ್ಲಾರಿಟಿ ಇರುವುದಂತೂ ಖಚಿತವಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮೈತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.